ಇಲ್ಲಿ ತುಂಬ ಜನ ನನಗೆ ಗೊತ್ತಿರೋ ಪ್ರಕಾರ ಗೌರ್ಮೆಂಟ್ ಸೀಟ್ 600 ಕ್ರಾಶ್ ಆದ್ರೇ ನೀಟಲ್ಲಿ ಇಂಥ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗೆ ಬರೋಕ್ಕೆ ಸ್ಟಾರ್ಟ್ ಆಗೋದು. ನಾನು ಹೇಳೋದು, ನೀವು ಈ ಕಾಲೇಜಲ್ಲಿ ಸೀಟ್ ಹೊಡೆದಿದ್ದೀರಿ ಅಂದರೆ ನಿಮ್ಮ ಹೀರೋಯಿಸಮ್ ಕರ್ನಾಟಕಕ್ಕೆ ಗೊತ್ತಿದೆ ಅಂತ. ಮತ್ತೆ ಮತ್ತೆ ನಮ್ಮ ಲೈಫಲ್ಲಿ ಪ್ರೂವ್ ಮಾಡ್ಕೋಬೇಕಾಗಿಲ್ಲ ವಿ ಆರ್ ಅಗೇನ್ ಹೀರೋಸ್ ಅಂತ. ಇಂಥ ಪ್ರತಿಷ್ಠಿತ ಸಂಸ್ಥೆಗೆ ಬರಬೇಕು ಅಂದರೆ ಎಷ್ಟು ಸ್ಟ್ರಗಲ್ಸ್ ಇರ್ತವೆ, ಸ್ಲೀಪ್ಲೆಸ್ ನೈಟ್ಸ್ ಇರ್ತವೆ, ಡೆಡಿಕೇಶನ್ ಇರುತ್ತೆ, ಆ ಅರ್ಥ ಆಗದೆ NCERT ಇರುತ್ತೆ, 5 ರೀಡಿಂಗ್ 6 ರೀಡಿಂಗ್ ಕೊಟ್ಟು ಎಂಟ್ರೆನ್ಸ್ನ ಕ್ರ್ಯಾಕ್ ಮಾಡಿ ಬಂದಿರ್ತೀರಾ. 550 ಹೊಡೆಯೋದೇ ಕಷ್ಟ, 600 ಮೇಲೆ ದಾಟಿದ್ದೀರ ಅಂದರೆ ಹ್ಯಾಟ್ಸ್ ಆಫ್ ಟು ಯು. ನಾನು ಹೇಳೋದು ಇಷ್ಟೇ ಬ್ರದರ್, ಲೈಫಲ್ಲಿ ಬರೀ ಡಾಕ್ಟ್ರಾಗಿ ಉಳಿದೋಗ್ತೀರಾ? ಒಂದು ಕ್ಲಿನಿಕ್ ಇಟ್ಕೊಂಡು ಒಂದು ಕೆಲಸ ಮಾಡಿಕೊಂಡು 1 ಲಕ್ಷ 1.5 ಲಕ್ಷ ಸಂಬಳ ತೊಗೊಂಡು ಇಷ್ಟಕ್ಕೆ ಜೀವನ ಅನಿಸಿದ್ರೆ, ಅಷ್ಟು ಕಷ್ಟಪಟ್ಟು ಕೀಮ್ಸ್ ಅನ್ನೋ ಸಂಸ್ಥೆಗೆ ಬಂದು ಇಲ್ಲ 6 ವರ್ಷ, MD ಎಂಟ್ರೆನ್ಸ್ 2 ವರ್ಷ 10 ವರ್ಷ ಓದಬೇಕಾಗಿಲ್ಲ. ಥಿಂಕ್ ಬಿಗ್, ಥಿಂಕ್ ಬಿಗ್. ಬ್ಯಾಕ್ಗ್ರೌಂಡ್ ಯಾರಿಗೂ ಬೇಕಾಗಿಲ್ಲ. ನೀವು ಬಡವರಾಗಿರ್ಬೋದು. ಇಫ್ ಯುವರ್ ಫಾದರ್ ಆರ್ ಮದರ್ ಇಸ್ ಪೋರ್, ಇಟ್ಸ್ ನಾಟ್ ಯುವರ್ ಮಿಸ್ಟೇಕ್. ಇಫ್ ಯು ಬಿಕಮ್ ಎ ಪುವರ್ ಫಾದರ್ ಆರ್ ಮದರ್, ಇಟ್ಸ್ ಯುವರ್ ಮಿಸ್ಟೇಕ್ ಬ್ರದರ್. ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡೋದು ಇಷ್ಟೇ. ದಯವಿಟ್ಟು ಮತ್ತೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ದಯವಿಟ್ಟು ಲೈಫಲ್ಲಿ ಒಂದು ಕ್ಲಾರಿಟಿ ಇಟ್ಕೊಳ್ಳಿ, ಕರೆಕ್ಟಾಗಿ ಕೂತ್ಕೊಂಡು ಓದಿ. ನಿಮ್ಮನ್ನು ಯಾರೂ ಬೆಳೆಸಲ್ಲ, ನೀವೇ ಬೆಳಿಬೇಕು. ನಿಮ್ಮನ್ನು ಯಾರೂ ಗುರುತಿಸಲ್ಲ, ನೀವೇ ಗುರುತಿಸ್ಕೋಬೇಕು. ಹೆಂಗೆ ಓದಬೇಕು ಅಂದರೆ ಬ್ರದರ್, ಇನ್ನೊಂದು 5 ವರ್ಷ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಆಗಿಬಿಡ್ಬೇಕು. ಹೆಂಗೆ ಓದಬೇಕು ಅಂದರೆ ಬ್ರದರ್, ಹೂ ಆರ್ ಯು ಅಂದವ್ರು ಹೌ ಆರ್ ಯು ಅನ್ಬೇಕು ಬ್ರದರ್. ಹೆಂಗೆ ಓದಬೇಕು ಅಂದರೆ ನಿನ್ನ ಮುಖ ಕಂಡ್ರೆ ಆಗದೆ ಇರೋರು ನಿನ್ನ ಮನೆ ಹೊಸ್ತಲ ಹತ್ರ ಬಂದು ನಿಂತ್ಕೋಬೇಕು ಬ್ರದರ್. ನಾನು ಸಿನಿಮಾ ಡೈಲಾಗ್ ರೈಟ್ರಪ್ಪ, ಅದಕ್ಕೆ ಡೈಲಾಗ್ಸ್ ನನ್ನ ಕೈಯಲ್ಲೂ ಬರೆಸ್ತಿದ್ದಾರೆ. ಈಗೆಲ್ಲ ಬರೀತಾ ಇದ್ದೀನಿ ನಮ್ಮ ಸುದೀಪ್ ಸರ್ಗೆ, ಡಿ ಬಾಸ್ಗೆಲ್ಲ. ನಾನು ಹೇಳೋದಿಷ್ಟೇ, ನೀವೀಗ ನಾನು ಈಗಲೂ ಹೇಳ್ತೀನಿ ಬ್ರದರ್, ನಿಮ್ಮ 10th ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು ಎಂಟ್ರೆನ್ಸ್ ಕ್ರ್ಯಾಕ್ ಮಾಡೋಕ್ಕೆ CET ಕೌನ್ಸಿಲಿಂಗಲ್ಲಿ ವೆರಿಫಿಕೇಷನ್ಗೆ ಸಹಾಯ ಮಾಡಿರ್ಬೋದು. ಬಟ್ ನಾಳೆ ನೀನು MBBS ಮುಗಿಸ್ಕೊಂಡು ಹೋಗಿ, ನಾಳೆ ನೀನು ಮತ್ತೆ 50,000 1 ಲಕ್ಷಕ್ಕೆ ದುಡಿತೀನಿ, 4 ಜನ ಬಡವ್ರ ಮನಸ್ಸಲ್ಲಿ ನಿನ್ನ ಹೆಸರು ಉಳಿಲಿಲ್ಲ ಅಂದರೆ ಅಗೇನ್ ಇಟ್ಸ್ ಅ ವೇಸ್ಟ್. ನಾನು ಹೇಳೋದಿಷ್ಟೇ, ದೊಡ್ಡ ಕನಸಿಟ್ಕೋ, ಒಂದು 5 ವರ್ಷ ಫೋಕಸ್ ಮಾಡು ಕೆರಿಯರ್ ಬಗ್ಗೆ. ಲೈಫಲ್ಲೆಲ್ಲ ಇದ್ದಿದ್ದೆ, ಈಗೆಲ್ಲ 20-22ರಲ್ಲಿ ಇದ್ದೀರಾ, ಇನ್ನೊಂದು 3 ವರ್ಷ ಕೆರಿಯರ್ ಕಾನ್ಸಂಟ್ರೇಟ್ ಮಾಡಿ. ಒಂದಂತೂ ನೆನ್ಪಿಟ್ಕೊಳ್ಳಿ, ನಿಮ್ಮ ಪ್ರಿಯಾರಿಟೀಸ್ ಇವಾಗ ಏನಿದೆ, ಇನ್ನೊಂದು 3 ವರ್ಷಕ್ಕೆ ಆ ಪ್ರಿಯಾರಿಟೀಸ್ ನಿಮ್ಮ ಲೈಫಲ್ಲಿ ಹಿಂಗಿರಲ್ಲ. 10th ಏನು ಅಂದ್ಕೊಂಡ್ರಿ, PUCಯಲ್ಲಿ ಏನು ಅಂದ್ಕೊಂಡ್ರಿ, ಮೆಡಿಕಲ್ ಬಂದಾಗ ನೀವು ಥಿಂಕ್ ಮಾಡೋ ಪ್ರೋಸೆಸ್ಸೇ ಬೇರೆ. ಫಸ್ಟ್ ಮೆಡಿಸಿನ್ ಮುಗಿಸಿ, ಇದು ಮುಗಿಸಿ ದಾಟ್ಕೊಂಡು ಹೋಗಿ. ನಾನು ಭಾಳ ಸಲ ಹೇಳ್ತಿರ್ತೀನಿ, ಸ್ಪೀಡ್ ಇರಬೇಕಾಗಿರೋದು ಫೀಲ್ಡಲ್ಲಿ ಮಗ, ಫೀಲ್ಡಲ್ಲ. ಸ್ಪೀಡ್ ಫೀಲ್ಡಲ್ಲಿ ಇರಬೇಕು, ಫೀಲ್ಡಲ್ಲಿ ಏನು. ಅಪ್ಪ ಹಾಕಿರೋ ಬಂಡವಾಳದಲ್ಲಿ ಫೀಲ್ಡಲ್ಲಿ ಎಕ್ಸಲೇಟರ್ ಹಾಕಕ್ಕೆ ನೀನೇ ಬೇಕಾಗಿಲ್ಲ. ಆದರೆ ಎಂಟ್ರೆನ್ಸ್ ಕ್ರ್ಯಾಕ್ ಮಾಡೋಕ್ಕೆ, MD ಎಂಟ್ರೆನ್ಸ್ ಕ್ರ್ಯಾಕ್ ಮಾಡೋಕ್ಕೆ ನಾಳೆ ಲೈಫಲ್ಲಿ ಏನೇ ಇರಲ್ಲ. ಇವತ್ತು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗೆ ಬಂದಿದ್ದೀರಾ. ನಾನು ನಿಮ್ಗೆ ಹೇಳೋದಿಷ್ಟೇ, ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಭಾಳಷ್ಟು ಜನ ನನ್ನ ಕೇಳ್ತಾರೆ, ಸರ್ ನಾವು ಜೀವನದಲ್ಲಿ MBBS ಮುಗಿಸಿ, ನನಗೆ ಭಾಳ ಬೇಜಾರಾಗಿದ್ದೇನೋ ಅಂದರೆ, ನನ್ನ ಕ್ಲಾಸ್ಮೇಟ್ ಒಬ್ಬ MBBS ಮುಗಿಸಿ ಇವತ್ತು ಒಂದು ಚಿಕ್ಕ ಕ್ಲಿನಿಕ್ ಇಟ್ಕೊಂಡು, ನಾನು ಹೇಳಿದೆ, ಮಗ ಏನೋ ಇಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ರಿ, ಇಷ್ಟೆಲ್ಲ ಮೇಲೆ ಬಂದೆ, ಸ್ಟಿಲ್ ಯು ಆರ್ ಸ್ಟ್ರಗಲಿಂಗ್ ಫಾರ್ ಸರ್ವೈವಲ್. ಮತ್ತು ಆ ಡಿಗ್ರಿ ಏನಕ್ಕೋ ಹೋಗಲಿ, 100 ಜನ ಬಡವ್ರಿಗೆ ಆದರ್ಶ ಆದರೂ ಆಗಿದೆಯಾ? ಅಲ್ಲೂ ಇಲ್ಲ. ಹೋಗಲಿ, ನೀನಾದರೂ ಚೆನ್ನಾಗಿದೆಯಾ? ಅಲ್ಲೂ ಇಲ್ಲ. ನಾವೆಲ್ಲ ಯಾಕೆ ಹಾಳಾಗ್ತಿದ್ದೀವಿ ಗೊತ್ತಾ? ಇಲ್ಲ, ಲೈಫಲ್ಲಿ ನಿನಗೆ ಅನಿಸ್ದಂಗೆ ಮಾಡಬೇಕು, ಇಲ್ಲ ಯಾವನಾದ್ರೂ ಹೇಳ್ದಂಗೆ ಕೇಳಬೇಕು. ನೀನು ಯಾವನಾದ್ರೂ ಹೇಳ್ದಂಗೂ ಕೇಳಲ್ಲ, ನಿನಗೆ ಅನಿಸ್ದಂಗೂ ಮಾಡಲ್ಲ. ಇದರ್ಧ ಕೇಳಿ ಅರ್ಧ ದಾರಿಯಲ್ಲಿ ಬಂದು ನಿಂತೋಗ್ತಾ ಇದ್ದಾರೆ. ಲೈಫಲ್ಲಿ ಡಿಸೈಡ್ ಮಾಡ್ಕೋ. ಇವತ್ತು ನಿನಗೆ ಅನಿಸ್ದಂಗೆ ಮಾಡು. ದೇವರನಿಗೂ ಹೇಳ್ತೀನಿ, ಲೈಫಲ್ಲಿ ಸೋತ್ರೂ ಪರವಾಗಿಲ್ಲ, ರೀಗ್ರೆಟ್ಸ್ ಇರಲ್ಲ. ನಿನಗೆ ಅನಿಸ್ದಂಗೆ ಮಾಡಬೇಕು. ಒಂದು 4-5 ವರ್ಷ ಫೋಕಸ್ ಮಾಡಿ. ನನಗೆ ಗೊತ್ತು, ಲೈಫಲ್ಲಿ ಒಂದು ಬ್ಯಾಡ್ ಪಾಸ್ಟ್ ಇರುತ್ತೆ, ಮನೇಲಿ ಕಷ್ಟ ಇರುತ್ತೆ, ಅಪ್ಪನ ಅನಾರೋಗ್ಯ ಇರುತ್ತೆ, ಮನೇಲಿ ಸ್ಟ್ರಗಲ್ ಇರುತ್ತೆ, ಅಣ್ಣನ ಲೈಫಲ್ಲಿ ಡಿಸ್ಪ್ಯೂಟ್ ಇರುತ್ತೆ, ಲೈಫಲ್ಲಿ ಒಂದು ಬ್ರೇಕಪ್ ಇರುತ್ತೆ, ಅದು ಶೇಕ್ ಆಗಿರುತ್ತೆ, ಹೋಗಿರುತ್ತೆ ಲೈಫ್. ನೀವು ಕೂಗದೇ ಇದ್ದರೆ ನನ್ನ ಮೆಸೇಜ್ ಕನ್ವೆ ಆಗುತ್ತೆ. ಒಂದು 30 ನಿಮಿಷ ಕರೆಕ್ಟಾಗಿ ಕೇಳಿ. ದೇವರನಿಗೂ ಹೇಳ್ತೀನಿ, ನಿಮ್ಮ ಜೀವನ ಅಟ್ಲೀಸ್ಟ್ ಒಂದು 4 ದಿನ ಆದರೂ ಉದ್ಧಾರ ಆಗೋಣ ಐಡಿಯಾಸ್ ಆದರೂ ಬರುತ್ತೆ. ಲೈಫ್ ಲಾಂಗ್ ಅಲ್ಲೇ ಇದ್ರು. ನಾನು ಇಲ್ಲಿರೋ ಪ್ರತಿಯೊಬ್ಬರಿಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಪ್ಲೀಸ್ ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಇವಾಗೇನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ MBBS ಅಲ್ಲಿದ್ದೀರಾ, ನಾಳೆ ನೀವು, ನಾನು ಈಗಲೂ ಹೇಳ್ತೀನಿ, ನೀವು ಎಷ್ಟು MBBS ಮಾಡಿ ಎಷ್ಟು ಇದು ಮಾಡಿದ್ರು, ನಾಳೆ ನೀವು ಬಡವ್ರ ಮನಸ್ಸಲ್ಲಿ ಉಳಿಯೋಕ್ಕೆ ನಿಮ್ಗೊಂದು ಪ್ರೇರೇಪಣೆ ಬರಲಿಲ್ಲ ಅಂದರೆ, ಬ್ರದರ್
ಒಂದು ಲಾಠಿ ತಗೊಂಡು ನಾಯಿನ ಹೊಡೆದ್ರೆ ನಾಯಿ ಲಾಠಿ ಹೇಳ್ಕೊಳುತ್ತೆ, ಅದೇ ಲಾಠಿ ತಗೊಂಡು ಸಿಂಹ ನೋಡಿದ್ರೆ ಸಿಂಹ ಹೊಡೆದಿರೋನು ಹೇಳ್ಕೊಳುತ್ತೆ. ನಾಯಿಗೆ ಲಾಠಿ ಪ್ರಾಬ್ಲಮ್ಮು, ಸಿಂಹಕ್ಕೆ ಹೊಡೆದಿರೋನ್ ಪ್ರಾಬ್ಲಮ್ಮು. ಅದಕ್ಕೆ ಲಯನ್ ಆ್ಯಟಿಟ್ಯೂಡ್ ಅಂತಾರೆ, ಬಿಲ್ಡ್ ಎ ಲಯನ್ ಆ್ಯಟಿಟ್ಯೂಡ್. ನಾವೆಲ್ಲರೂ ಯಾರೋ ಬೈದು ಬಿಟ್ರು ಅಂತ ನೀವು ತಲೆ ಕೆಡಿಸ್ಕೊಂಡು ಬೈದ ಅಂತ ರೀಸನ್ ತಿಳ್ಕೊಂತ ಇಲ್ಲ. ಬಹಳಷ್ಟು ಜನ ಹುಡುಗರು ಕೆಲವರು ಮೆಡಿಕಲ್ ಸರ್ ಹೈಯೆಸ್ಟ್ ಡೆತ್ ರೇಟ್ ರಿಪೋರ್ಟ್ ಆಗ್ತಿರೋದೇ ಮೆಡಿಸಿನಲ್ ಇಂಜಿನಿಯರಿಂಗ್ ಅಲ್ಲಿ ಸರ್. ಈ BA ಹೋಗೋ ಹುಡುಗರು ನೆಮ್ಮದಿಯಾಗಿದ್ದಾರೆ ಸರ್, ನೆಮ್ಮದಿಯಾಗಿದ್ದಾರೆ ಸರ್. BSc ಹೋಗೋ ಹುಡುಗರು ನೆಮ್ಮದಿಯಾಗಿದ್ದಾರೆ ಸರ್. ಕಷ್ಟನ ಸುಖನ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಮೆಡಿಕಲ್ ಎಂಟ್ರೆನ್ಸ್ಗಳು ಕ್ರ್ಯಾಕ್ ಮಾಡಿ ನನಗೆ ಅರ್ಥ ಆಗ್ತಿರೋದು ಬ್ರದರ್, ನಾನು ಮೊನ್ನೆ ಸೆಷನಲ್ಲಿ ರೈಸ್ ಮಾಡಿದೆ. ಇವತ್ತು MBBSಗೆ ಸೇರಿರೋ ಹುಡುಗಿ ಸೂಸೈಡ್ ಅಟೆಂಪ್ಟ್ ಮಾಡ್ತಾರೆ ಅಂದರೆ ಇದು ಭಾಳ ವಿಚಿತ್ರ. ನಾನು ಒಂದೇ ಮಾತಾಡ್ತೀನಿ, ಲೈಫಲ್ಲಿ ಏನಾದರೂ ಡಿಪ್ರೆಸ್ ಆದರೆ ಸತ್ತೋಗ್ಬಿಡಿ. ಅಪ್ಪಿತಪ್ಪಿ ಸತ್ತೋದ್ರೆ ಮತ್ತೆ ಹುಡ್ತೀರಾ, LKG ಇಂದ ಹಾಕ್ಬಿಡ್ತಾರೆ. ಮತ್ತೆ ನೀಟ್ ಕಟ್ ಆಫ್ 680 ಹೋಗುತ್ತೆ ಟೀಮ್ ಸುಬ್ಳಿಗೆ. ಅದಕ್ಕೆ ಈ ಸಲ ಸತ್ತೋಗ್ಬೇಕು ಅಂತ ಐಡಿಯಾ ಬಂದರೆ ಸತ್ತೋಗ್ಬಿಡಿ. ಇಲ್ಲ ಮತ್ತೆ LKG ಇಂದ ಹಾಕ್ತಾರಪ್ಪ, ಅದಕ್ಕೆ ಸತ್ತೋಗ್ಬಿಡಿ. ಮತ್ತೆ ಸೀಟ್ ಹೊಡಿಯೋದು ಭಾಳ ಕಷ್ಟ ಅಲ್ವಾ. ಈ PGಗೆ ಯಾವುದೋ ನೆಕ್ಸ್ಟ್ ಅಂತ ತಂದಿಟ್ಟಿದ್ದಾರೆ, ಅದು ಹೆಂಗಿರುತ್ತೋ ಗೊತ್ತಿಲ್ಲ ನಮಗೆ. ಬಟ್ ನಾನು ನಿಮ್ಗೆ ಹೇಳೋದಿಷ್ಟೇ, ಸೂಸೈಡ್ ಇಸ್ ಅ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಎ ಟೆಂಪ್ರರಿ ಪ್ರಾಬ್ಲಮ್. ಲೈಫಲ್ಲಿ ಏನಾದರೂ ಆಗಲಿ, ಒಂದು ಸಬ್ಜೆಕ್ಟ್ ಫೇಲ್ ಆಗಲಿ, ಹೆಚ್ಚು ಕಡಿಮೆ ಆಗಲಿ, ಡಿಪ್ರೆಸ್ ಆಗಲಿ, ಕೆಲವರು ಹುಡುಗರು ಹೇಳ್ತಾರೆ ಸರ್ ಮಾನ ಮರ್ಯಾದೆ ಹೋಯ್ತು ಸರ್ ಅಂತ. ನಿನಗೆ 22 ವರ್ಷ, ನಿನ್ನ ಲೈಫಲ್ಲಿ ಇದುವರೆಗೂ ಯಾರಾದರೂ ಒಬ್ಬರು ನಿನ್ನ ಹತ್ರ ರಿಮೆಂಬರ್ ಮಾಡ್ಕೋ ನಿನಗೆ ಮರ್ಯಾದೆ ಇದೆ ಅಂತ ಹೇಳಿದಾರ? ಮತ್ತು ನೀವ್ಯಾಕೆ ಇಲ್ಲದೆ ಬಲ್ಲದೆ ಇರೋದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೊತಾ ಇದ್ದೀರಾ? ನಮ್ಗೆ ಯಾರೂ ಹೇಳಿಲ್ಲ ಮರ್ಯಾದೆ ಇದೆ ಅಂತ, ಬಟ್ ಸ್ಟಿಲ್ ನೀನು ಮರ್ಯಾದೆ ಹೋಯ್ತು. ರಜಾ ಇಲ್ಲಿ ಯಾರಿಗೂ ಮರ್ಯಾದೆ ಅನ್ನೋದು ಇರಲ್ಲ ರಜಾ. ನಾವು ನಾನು ಯಾಕೆ ನಿಮ್ಗೆ ಹೇಳ್ತಿದ್ದೀನಿ ಸರ್ ಅಂದರೆ, ಲೈಫಲ್ಲಿ ಡಿಪ್ರೆಸ್ ಆಗೋದು ಬಿಡಿ, ತಲೆ ಕೆಡಿಸ್ಕೋಬೇಡಿ. ಬೈಸ್ಕೊಡಿ. ಕ್ರಿಟಿಸಿಸಮ್ ಬಂತ, ನಾನು ಈಗಲೂ ಹೇಳ್ತೀನಿ ಸರ್, ಲೈಫಲ್ಲಿ ಯಾರು ಏನಂದ್ರೂ ತಲೆ ಕೆಡಿಸ್ಕೊಳ್ಳೋ ಹುಡುಗ ಬಂದರೆ ಅವ್ನ ಲೈಫಲ್ಲಿ ಏನು ಬೇಕಾದ್ರೂ ಸಾಧಿಸ್ಬಿಡ್ತಾನೆ. MBBS ಓದಿಸ್ತೀರಾ, ಸೋಷಿಯಲ್ ಮೀಡಿಯಾದಲ್ಲಿ 4 ಕಾಮೆಂಟ್ ಬಿದ್ದರೆ ಡಿಪ್ರೆಸ್ ಆಗ್ತೀರಾ. ಬ್ರದರ್, ಯಾವನೋ ಟೈಮ್ ವೇಸ್ಟ್ ಮಾಡ್ಕೊಂಡು ನಿನ್ನ ಬಗ್ಗೆ ಒಂದು 4 ಲೈನ್ ಟೈಪ್ ಮಾಡ್ತಾನೆ ಅಂದರೆ ನೀನು ಅವ್ನ ಲೈಫಲ್ಲಿ ಸಿಗ್ನಿಫಿಕೆಂಟ್ ಬ್ರದರ್.